Welcome back to Jolly Ride Wheels on Road. So ಹೊಸದಾಗಿ ಲಾಂಚ್ ಆಗಿರುವಂತಹ ಟಾಟಾ ಸಫಾರಿ ಸ್ಟಾರ್ಮ್ ಇನ್ನು ಇದರ ಪರ್ಫಾರ್ಮೆನ್ಸ್ ಅಂದರೆ ಇಂಜಿನ್ ಬಗ್ಗೆ. ಸೊ ಆ್ಯಕ್ಚುಲ್ ಆಗಿ ಇದು 2.2 ಲೀಟರ್ ವೆರಿಕಾಲ್ ಡೀಸೆಲ್ ಇಂಜಿನ್. ಸೊ ಹಾಗೆಯೇ ಇದು 140 PS ಪ್ರೊಡ್ಯೂಸ್ ಮಾಡುತ್ತೆ ಅಟ್ ದ ರೇಟ್ ಆಫ್ 4000 RPM. ಜೊತೆಗೆ ಇನ್ನು ಇದರ ಟಾರ್ಕ್ ಬಗ್ಗೆ ಹೇಳೋದು 320 Nm ಪ್ರೊಡ್ಯೂಸ್ ಮಾಡುತ್ತೆ ಅಟ್ ದ ರೇಟ್ ಆಫ್ 1700 to 2700 RPM. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ ಇದರಲ್ಲಿ VTT ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಈ VTT ಟೆಕ್ನಾಲಜಿ ಯಾಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಪ್ರತಿಯೊಂದು ಗೇರಲ್ಲಿ ಅಷ್ಟೇ ಸೇಮ್ ಪವರ್ ಮೇಂಟೈನ್ ಮಾಡ್ಬೋದು, ಜೊತೆಗೆ ಮೈಲೇಜ್ ಸಹ ಇಂಪ್ರೂವೈಸ್ ಮಾಡ್ಬೋದು. ಸೊ ಇನ್ನು ಮೈಲೇಜ್ ಅಂತ ಹೇಳಿದಾಗ ಹೊಸದಾಗಿ ರೀಲಾಂಚ್ ಆಗಿರುವಂತಹ ಟಾಟಾ ಸಫಾರಿ ಸ್ಟಾರ್ಮ್ ಇದರ ಮೈಲೇಜ್ ಎಷ್ಟು ಗೊತ್ತಾ? 13.8 km/ಲೀಟರ್ ಆನ್ ಹೈವೇಸ್ ವಿತ್ AC. ಸೊ ಇನ್ನು ಇದರಲ್ಲಿರೋ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಸೊ ಇದರಲ್ಲಿ ಇನ್ವಾಲ್ವ್ಡ್ ಗ್ರೇನಿಂಗ್ ಡ್ಯಾಶ್ ಬೋರ್ಡಲ್ಲಿ ಸಹ ಕೊಟ್ಟಿದ್ದಾರೆ, ಜೊತೆಗೆ ಸ್ಟೇರಿಂಗಲ್ಲಿ ಸಹ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಹ್ಯಾಂಡ್ ಸ್ಟಿಚ್ ಲೆದರ್ಸ್. ಸೊ ಸ್ಟೇರಿಂಗ್ ಬಗ್ಗೆ ಹೇಳೋದಾದರೆ ಇದು 4 ಸ್ಟ್ರೋಕ್ ಸ್ಟೇರಿಂಗ್, ಜೊತೆಗೆ ಇದು ಟಿಲ್ಟೇಬಲ್. ಸೊ ಹಾಗಾಗಿ ಡ್ರೈವರ್ಗೆ ಯಾವ ರೀತಿ ಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇಲ್ಲೊಂದು ಲಿವರ್ ಇದೆ. ಸೊ ಅದರಲ್ಲಿ ನೀವು ನಿಮ್ಮ ಹೈಟಿಗೆ ತಕ್ಕಂತೆ ಇದು ಸ್ಟೇರಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ಡ್ರೈವ್ ಮಾಡ್ಬೋದು. ಸೊ ಸೀಟಿಂಗ್ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಸೊ ಇಟ್ಸ್ ಅಡ್ಜಸ್ಟೇಬಲ್, ಎಲ್ಲರೂ ಗೊತ್ತಾಗಿದೆ. ಬಟ್ ಯೂಶ್ವಲಿ ಈ ಥರ ಫೆಸಿಲಿಟೀಸ್ ಬರೀ ಡ್ರೈವರ್ ಸೀಟಲ್ಲಿ ಮಾತ್ರ ಕೊಟ್ಟಿರ್ತಾರೆ. ಬಟ್ ಇದರಲ್ಲಿ ಏನು ಅಂತ ಹೇಳಿದರೆ ಪಕ್ಕದಲ್ಲಿ ಕೂತ ಸೀಟಲ್ಸ್ ಅಷ್ಟೇ ಲಮ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ಬೇರೆ ಕಾರ್ಸಲ್ಲೆಲ್ಲ ಬರೀ ಡ್ರೈವರ್ ಸೀಟಲ್ಲಿ ಇರುವಂಥ ಫೀಚರ್ ಇದು, ಬಟ್ ಇದರಲ್ಲಿ ಇಲ್ಲಿ ಸಹ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ಕೊಟ್ಟಿರುವಂಥ ಆರ್ಮ್ರೆಸ್ಟ್, ಸೊ SUV ಅಂತ ಹೇಳಿದಾಗ ಸೊ ಆರ್ಮ್ರೆಸ್ಟ್ ವೆರಿ ಇಂಪಾರ್ಟೆಂಟ್. ಸೊ ಹಾಗೆಯೇ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ವುಡ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಅದು ಹ್ಯಾಂಡ್ಲಲ್ಲಿ ಆಗಿರ್ಬೋದು, ಇಲ್ಲ ಡ್ಯಾಶ್ ಬೋರ್ಡಲ್ಲಿ ಆಗಿರ್ಬೋದು. ಸೊ ಇವೆಲ್ಲ ಕೊಟ್ಟಿರೋದ್ರಿಂದ ಇದರ ಇಂಟೀರಿಯರ್ ಸೂಪರ್ ಆಗಿದೆ. ಸೊ ಹಾಗೆಯೇ ಇದರಲ್ಲಿರುವಂತಹ ಆಡಿಯೋ ಸಿಸ್ಟಮ್, ಜೊತೆಗೆ ಸ್ಪೇಸಸ್ ಹೇಳಬೇಕಾದ್ರೆ ಇಲ್ಲ ಡ್ಯಾಶ್ ಬೋರ್ಡಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಜೊತೆಗೆ ಇದರ ಗ್ಲೌ ಬಾಕ್ಸ್ ತುಂಬ ಸ್ಪೆಷಲ್ ಆಗಿದೆ, ಬಿಕಾಸ್ ಒಳಗೆ ಇದರಲ್ಲಿ ವೆಲ್ವೆಟ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಒಂದು ಸ್ಮಾಲ್ ಲೈಟ್ ಇದೆ. ಸೊ ಯೂಶ್ವಲಿ ನೀವು ನೈಟ್ ಹೊತ್ತು ಅಲ್ಲಿನ ಥಿಂಗ್ಸ್ ಇಟ್ಟು ಸರ್ಚ್ ಮಾಡೋಂಥ ಅವಶ್ಯಕತೆ ಇರೋದೇ ಇಲ್ಲ. ಸೊ ಇನ್ನು ಇದರಲ್ಲಿ ಕೊಟ್ಟಿರುವಂಥ ಆಡಿಯೋ ಸಿಸ್ಟಮ್. ಸೊ ಆಡಿಯೋದಲ್ಲಿ ನೀವು CD, MP3, ಆಕ್ಸನ್, ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ಬ್ಲೂಟೂತ್ ಅಂತ ಹೇಳಿದಾಗ ಸಪೋಸ್ ಈಗ ನೀವು ಡ್ರೈವಿಂಗಲ್ಲಿದ್ದರೆ ನಿಮಗೆ ಕಾಲ್ಸ್ ಬಂತು ಅಂತ ಹೇಳಿದಾಗ ಸೊ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಸೊ ನೀವು ಕಾಲ್ಸ್ ಅಟೆಂಡ್ ಮಾಡ್ಕೋಬೋದು. ಹಾಗಾಗಿ ಇದರ ಮೈಕ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಯೂಶ್ವಲಿ ಬೇರೆ ಕಾರ್ಸಲ್ಲಿ ನಮ್ಮ ಸ್ಟೇರಿಂಗಲ್ಲಿ ಅಡ್ಜಸ್ಟೇಬಲ್ ಇರುತ್ತೆ ಆಡಿಯೋ ಅಡ್ಜಸ್ಟ್ ಮಾಡೋದು, ಬಟ್ ಇದರಲ್ಲಿ ಸ್ಟೇರಿಂಗ್ ಪಕ್ಕದಲ್ಲಿ ಒಂದು ಸ್ಮಾಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಆಡಿಯೋ ವಾಲ್ಯೂಮ್ ಡೌನ್ ಅಥವಾ ವಾಲ್ಯೂಮ್ ರೇಸ್ ಮಾಡ್ಬೋದು. ಸೊ ಇನ್ನು ಇದರಲ್ಲಿರುವಂಥ AC ಫ್ಲೋ. ಸೊ ಫ್ರಂಟಲ್ಲಿ ಕೂತವ್ರೇನೋ ಆರಾಮ್ಸೆ ಅವರು AC ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಬಟ್ ರೇರಲ್ಲಿ ಕೂತವ್ರಿಗೆ ಅಷ್ಟೇ ಇದರಲ್ಲಿ ಆಪ್ಷನ್ಸ್ ಇದೆ. ಏನಂತ ಹೇಳಿದರೆ ಇದರಲ್ಲಿ ರೂಫ್ ವೆನ್ಸ್ ಕೊಟ್ಟಿದ್ದಾರೆ, AC ವೆನ್ಸ್. ಸೊ ಹಾಗಾಗಿ ರೇರಲ್ಲಿ ಕೂತವ್ರು ಅಷ್ಟೇ ಆರಾಮ್ಸೆ AC ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಡ್ರೈವ್ ಎಂಜಾಯ್ ಮಾಡ್ಬೋದು. ಸೊ ಇಷ್ಟೊತ್ತು ಹೊಸದಾಗಿ ರೀಲಾಂಚ್ ಆಗಿರುವಂತಹ ಟಾಟಾ ಸಫಾರಿ ಸ್ಟಾರ್ಮ್ ಇದರ ಔಟ್ಲುಕ್, ಪರ್ಫಾರ್ಮೆನ್ಸ್ ಹಾಗೂ ಇಂಟೀರಿಯರ್ ಬಗ್ಗೆ ತಿಳ್ಕೊಂಡ್ರೆ, ಇನ್ನು ವೆರಿ ಇಂಪಾರ್ಟೆಂಟ್ ಇದರ ಸೇಫ್ಟಿ ಬಗ್ಗೆ ಹೇಳಿದ್ರೆ ಡ್ರೈವರ್ ಹಾಗೂ ಕೋ ಡ್ರೈವರ್ ಸೀಟಲ್ಲಿ ಏರ್ ಬ್ಯಾಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಇದರ ಟಯರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 235/70 R16 ಟ್ಯೂಬ್ಲೆಸ್ ಟಯರ್ಸ್ ವಿತ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ಬ್ರೇಕಿಂಗ್ ಬಗ್ಗೆ ಹೇಳೋದಾದರೆ ಆಲ್ 4 ಡಿಸ್ಕ್ ವಿತ್ ಸ್ಟ್ಯಾಂಡರ್ಡ್ ABS ಹಾಗೂ EBD ಸಹ ಕೊಟ್ಟಿದ್ದಾರೆ. ಸೊ ಇನ್ನು ಇದರ ಟರ್ನಿಂಗ್ ರೇಡಿಯಸ್ ಬಗ್ಗೆ ಹೇಳೋದಾದರೆ ಬೇರೆ ಯಾವುದೇ SUVಗೆ ಕಂಪೇರ್ ಮಾಡಿದರೆ ನಮ್ಮ ಈ ಟಾಟಾ ಸಫಾರಿ ಸ್ಟಾರ್ಮಲ್ಲಿ ತುಂಬ ಕಮ್ಮಿ ರೇಡಿಯಸ್ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಕೊಟ್ಟಿರೋ ರೇಡಿಯಸ್ 5.4 ಮೀಟರ್. ಅಂದರೆ ಯಾವುದೇ ಟರ್ನ್ನ ಇರ್ಬೋದು, ನೀವು ಈಸಿಯಾಗಿ ಗಾಡಿ ಟರ್ನ್ ಮಾಡಿಕೊಂಡು ಡ್ರೈವ್ ಎಂಜಾಯ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಹೊಸದಾಗಿ ಲಾಂಚ್ ಆಗಿರುವಂತಹ ಟಾಟಾ ಸಫಾರಿ ಸ್ಟಾರ್ಮ್ ಇದರ ಫೀಚರ್ಸ್ ಏನೇನಿತ್ತು ಅಂತ. ಇಷ್ಟೇ ಅಲ್ಲ, ಈ ವೆಹಿಕಲ್ ಇನ್ನು ನಿಮಗೆ 6 ಅಟ್ರಾಕ್ಟಿವ್ ಕಲರ್ಸಲ್ಲಿ ಸಿಗುತ್ತೆ. ಜೊತೆಗೆ ಬ್ಯಾಂಗ್ಳೂರ್ ಎಕ್ಸ್ ಶೋರೂಮ್ನಲ್ಲಿ ಇದರ ಬೆಲೆ ಬಂದು ನಿಮ್ಮ TV ಸ್ಕ್ರೀನ್ ಮೇಲೆ.
ನೋಡಿದ್ರಲ್ಲ, ಇದು ಈ ವಾರದ ನಮ್ಮ ಜಾಲಿ ರೈಡ್ ವಿಶೇಷ. ಈ ವಾರದ ನಮ್ಮ ಈ ಜಾಲಿ ರೈಡ್ನಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತಹ ಟಾಟಾ ಸಫಾರಿ ಸ್ಟಾರ್ಮ್, ಇದರ ಡೀಟೇಲ್ಸ್ ತಿಳ್ಕೊಂಡ್ರಿ. ಅಷ್ಟೇ ಅಲ್ಲ, ಸೆಲೆಬ್ರಿಟಿಗಳ ಕಾರ್ ಪ್ಯಾಷನ್ ಅಂದರೆ ಪ್ರೇಮ್ ರವರ ಕಾರ್ ಪ್ಯಾಷನ್ ಬಗ್ಗೆ ಸಹ ತಿಳ್ಕೊಂಡ್ರಿ. ಹೀಗೇನೆ ಮುಂದಿನ ವಾರ ಹಲವು ವಿಶೇಷತೆಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಸೈನಿಂಗ್ ಆಫ್, ವೀಣಾ ಪೊನ್ನಪ್ಪ.